ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ಬಹುದು. ಸಾರಿ, ವಿಡಿಯೋ ಅಲ್ಲ, ವಿಡಿಯೋದಲ್ಲಿರೋ ರೆಸಿಪಿ. ಬಿಕಾಸ್ ಇಟ್ಸ್ ಮೈ ಫೇವ್ರೆಟ್ ಫುಡ್. ಒತ್ತು ಶಾವ್ಗೆ, ಕಾಯಿ ಹಾಲು ಮತ್ತು ಎಳ್ಪುಡಿ ನಂಗೆ ತುಂಬ ಇಷ್ಟ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಎಳ್ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಳ್ಪುಡಿಗೆ 1 ಕಪ್ಪು, ಈ ಕಪ್ಪಲ್ಲಿ 1 ಕಪ್ಪು ಎಳ್ಳನ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ ಎಳ್ಳಿಗೆ ಅರ್ಧ ಕಪ್ಪು ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 2 ಏಲಕ್ಕಿನ ಇಟ್ಟಿದ್ದೀನಿ. ಫಸ್ಟು ಎಳ್ಳನ್ನ ಹುರ್ಕೊಳ್ಬೇಕು. ನೀಟಾಗಿ ಎಳ್ಳು ಚಿಟಪಟ ಅಂತ ಅನ್ನುತ್ತೆ. ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಪ್ಪು ಎಳ್ಳು ಬದಲು ನೀವು ಬಿಳಿ ಎಳ್ಳನ್ನು ಕೂಡ ಯೂಸ್ ಮಾಡಿದ್ರೆ ಚೆನ್ನಾಗಾಗತ್ತೆ. ಎಳ್ಪುಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಒಂದು 5ರಿಂದ 8 ನಿಮಿಷದಲ್ಲಿ, ನಿಜ ಹೇಳ್ಬೇಕಂದ್ರೆ 8 ನಿಮಿಷದಲ್ಲಿ ಎಳ್ಪುಡಿನ ಮಾಡ್ಕೊಳ್ಬಹುದು. ಈ ರೀತಿ ಎಳ್ಳನ್ನು ಹುರ್ಕೊಂಡ್ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು 1-2 ನಿಮಿಷ. ಸ್ವಲ್ಪ ತಣ್ಣಗಾಗಿದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು. ಜೊತೆಗೆ 2 ಏಲಕ್ಕಿ ಮತ್ತು ಬೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ನೋಡಿ, ರುಬ್ಕೊಂಡು ಬಂದರೆ ಮುಗೀತು. ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಎಳ್ಪುಡಿ ರೆಡಿ ಆಗೋಯ್ತು. ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಅಂತಂದರೆ ಬೆಲ್ಲ ಮತ್ತು ಎಳ್ಳು ಅದ್ಭುತವಾಗಿರುತ್ತೆ. ನೆಕ್ಸ್ಟು ಕಾಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಕಾಯಲ್ಗೆ ನಾನಿಲ್ಲಿ 3/4 ಕಪ್ಪಷ್ಟು ಕಾಯಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 3 ಏಲಕ್ಕಿನ ತೆಗೆದಿಟ್ಟಿದ್ದೀನಿ. ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಏಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ತುಂಬ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಈ ರೀತಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಬೆಲ್ಲನ ನೀರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಕರಗಿಸ್ಕೊಳ್ಬೇಕು. ಈ ರೀತಿ ಆಗಬೇಕು ಬೆಲ್ಲದ ನೀರು. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಟು ಪಾಯಸ ಮಾಡೋದಕ್ಕೆ ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆ ಒಳಗಡೆ ರುಬ್ಬಿಟ್ಕೊಂಡಿರೋ ಅಂತಹ ಕಾಯಿ ಮತ್ತು ಏಲಕ್ಕಿ ಹಾಕಿ ರುಬ್ಬಿದ್ವಲ್ಲ, ಆ ಮಿಶ್ರಣನ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಅಷ್ಟೇ ನೀರು ಹಾಕಿದ್ದೀನಿ. ಅದು ಮಿಕ್ಸಿ ಜಾರಲ್ಲಿ ಏನಿತ್ತೋ ಅದಷ್ಟೇ ಸ್ವಲ್ಪ ನೀರು ಹಾಕಿದ್ದೀನಿ. ಅದ್ರ ಜೊತೆಗೆ ಬೆಲ್ಲನ ಕರಗಿಸ್ಕೊಂಡಿದ್ವಲ್ಲ, ಬೆಲ್ಲದ ನೀರನ್ನ ಹಾಕ್ಕೊಳ್ಬೇಕು. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕಾಯಿ ಹಾಲ್ದು ಕನ್ಸಿಸ್ಟೆನ್ಸಿ ಈ ರೀತಿಯೇ ಇರಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಇನ್ ಕೇಸ್ ಕಾಯಿ ಹಾಲು ನಿಮಗೆ ಸ್ವಲ್ಪ ಗಟ್ಟಿಯಾಗಬೇಕು, ಇಷ್ಟು ತೆಳುವಾಗಿ ಬೇಡ ಅಂತ ಅನ್ನೋದಾದರೆ ರುಬ್ಬೋದಕ್ಕೆ ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕ್ಕೊಂಡ್ವಲ್ಲ, ಅದ್ರ ಜೊತೆಗೆ 1 ಸ್ಪೂನ್ ಕಡಲೆ ಮತ್ತು 1-2 ಸ್ಪೂನು ಗಸಗಸೆನ ಹುರಿದ್ಬಿಟ್ಟು ಅದ್ರ ಜೊತೆಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಕಾಯಿ ಹಾಲು ಸ್ವಲ್ಪ ಗಟ್ಟಿಯಾಗತ್ತೆ. ಒತ್ತು ಶಾವಿಗೆಗೆ ಕಾಯಿ ಹಾಲು ಈ ರೀತಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ. ಕಾಯಿ ಹಾಲನ್ನು ನೀಟಾಗಿ ಕುದಿಸ್ಕೋಬೇಕು. 1 ಅಥವಾ 2 ಕುದಿ ಬಂದರೆ ಸಾಕು. ಕಾಯಿ ಹಾಲನ್ನು ಉಕ್ಕೋ ಥರ ಮಾಡ್ಕೊಳ್ಬಾರ್ದು. ಏನಾದರೂ ಕಾಯಲ್ಲಿ ಉಕ್ಕೋಗ್ಬಿಟ್ರೆ ಅದ್ರದ್ದು ಆ್ಯಕ್ಚುಲ್ ಟೇಸ್ಟೇ ಹೋಗ್ಬಿಡುತ್ತೆ. ಕಾಯಿ ಹಾಲು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಟೇಸ್ಟ್ ವೈಸು. ಸೊ ಅದು ಉಕ್ಕದೇ ಇರೋ ರೀತಿ ನೀವು ಕುದಿಸ್ಕೊಳ್ಬೇಕು. ಅದು ಚೆಲ್ಲದೆ ಇರೋ ಥರ ನಿಧಾನವಾಗಿ ಕುದಿಸ್ಕೊಳ್ಬೇಕು. ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೂ ಸಾಕು, ಸೂಪರಾಗಿ ಆಗುತ್ತೆ ಕಾಯಿ ಹಾಲು. ಈಗ ಕಾಯಿ ಹಾಲು ರೆಡಿ ಆಯಿತು. ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಒತ್ತು ಶಾವಿಗೆಗೆ ನಾನಿಲ್ಲಿ 3 ಕಪ್ಪು ಸೇಮ್ ಮೆಷರ್ಮೆಂಟಲ್ಲಿದೆ. 2 ಕಪ್ಪಲ್ಲಿ ನೀರು ಇಟ್ಕೊಂಡಿದ್ದೀನಿ. 1 ಕಪ್ಪಲ್ಲಿ ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಯಾವುದೇ ಥರದ ಗಂಟು ಆಗದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಈ ನೀರನ್ನು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು ಈ ನೀರು. ಈ ರೀತಿ ಕುದ್ದಿದ ನಂತರ 1 ಕಪ್ ಅಕ್ಕಿ ಹಿಟ್ಟನ್ನ ಇಟ್ಕೊಂಡಿದ್ವಲ್ಲ, ಅದಷ್ಟನ್ನು ಹಾಕ್ಕೊಳ್ಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ ಲಿಡ್ ಓಪನ್ ಮಾಡ್ತೀನಿ. ನೋಡಿ, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ನೀಟಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ. ಯಾವುದೇ ಥರದ ಎಕ್ಸ್ಟ್ರಾ ನೀರಾಗಲಿ ಅಥವಾ ಅಕ್ಕಿ ಹಿಟ್ಟಾಗಲಿ ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ. 2 ಕಪ್ ನೀರಿಗೆ 1 ಕಪ್ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಅಕ್ಕಿ ಹಿಟ್ಟು ಸ್ವಲ್ಪ ನುಣ್ಣಗಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಲೇಮನ್ನು ಕಡಿಮೆ ಇಡಿ, ಫುಲ್ ಲೋ ಫ್ಲೇಮ್ಗೆ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇಷ್ಟು ಹದವಾಗಿ ಬರಬೇಕು ಹಿಟ್ಟು. ಇಷ್ಟು ಬಂದರೆ ಸಾಕು, ಶಾವಿಗೆ ಒತ್ತೋದಕ್ಕೆ ಈಸಿ ಆಗುತ್ತೆ. ಸೇಮ್ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ರೀತಿ ಪ್ರೊಸೀಜರಲ್ಲಿ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ರಾಗಿ ಹಿಟ್ಟನ್ನು ಯೂಸ್ ಮಾಡ್ತೀವಿ, ಇಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸು. ಇವಾಗ ಒಂದು ಸಣ್ಣ ಬೌಲಲ್ಲಿ ನೀರನ್ನು ಇಟ್ಕೊಂಡು ಕೈ ಬೆರಳುಗಳನ್ನ ನೀರಲ್ಲಿ ಅಜ್ಜಿ ಹಿಟ್ಟು ಬೆಂದಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕೈಗೆ ಯಾವುದೇ ರೀತಿ ಹಿಟ್ಟು ಅಂಟ್ತಿಲ್ಲ, ಸೊ ಹಿಟ್ಟು ಬೆಂದಿದೆ ಅಂತಲೇ ಅರ್ಥ. ಇವಾಗ ಇದನ್ನು ಒಂದು ಮುದ್ದೆ ಕಟ್ಕೊಳ್ಳೋ ಮಣೆ ಮೇಲೆ ಹಾಕ್ಕೊಂಡು ನೀಟಾಗಿ ನಾದಿಸ್ಕೊಂಡು 3 ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು 3 ಉಂಡೆ ಆಗೋ ಥರ ಮಾಡ್ಕೊಂಡಿರೋದ್ರಿಂದ ಈ 3 ಉಂಡೆ ಮಾಡಿರೋ ಅಂಥದ್ದನ್ನ ನಾನು ಮುದ್ದೆ ಮಾಡ್ಕೊಂಡ್ವಲ್ಲ ಇದನ್ನು ಆ ಬಾಣಲಿ ಒಳಗಡೆನೆ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಹಾಟ್ ಬಾಕ್ಸ್ ಒಳಗಡೆ ಹಾಕಿಟ್ಕೊಂಡ್ರೆ ಇನ್ನೂ ಬಿಸಿಯಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ಶಾವಿಗೆನ ಒತ್ತಬೇಕಾದ್ರೆ ಅದು ಸ್ವಲ್ಪ ಬಿಸಿಯಾಗೇ ಇರಬೇಕು. ತುಂಬ ತಣ್ಣಗಾಗ್ಬಿಟ್ರೆ ಅದು ಒತ್ತೋದಕ್ಕೆ ಬರೋದಿಲ್ಲ. ನಾನಿಲ್ಲಿ ಹಾಟ್ ಬಾಕ್ಸ್ಗಾದರೂ ಹಾಕ್ಕೊಂಡು ಇಟ್ಕೊಳ್ಬಹುದು. ನಾನಿಲ್ಲಿ ಬಾಣಲಿಗೆ ಅಂದರೆ ಮುದ್ದೆ ಮಾಡಿರೋ ಬಾಣಲಿ ತುಂಬ ಬಿಸಿಯಾಗೇ ಇರುತ್ತೆ ಅಲ್ವಾ, ಒಂದು 10 ನಿಮಿಷದವರೆಗೂ ಅದು ಬಿಸಿಯಾಗೇ ಇರುತ್ತೆ. ಸೊ ಹಾಗಾಗಿ ನಾನು ಬಾಣಲಿ ಒಳಗಡೆನೇ ಇಟ್ಕೊಳ್ತಾ ಇದ್ದೀನಿ. ನೀವು ಮರೀದಿರ ಹಾಟ್ ಬಾಕ್ಸ್ ಒಳಗಡೆನೇ ಇಟ್ಕೊಂಡು ಒಂದೊಂದೇ ಉಂಡೆನ ತೊಗೊಂಡು ಶಾವಿಗೆನ ಒತ್ಕೊಳ್ಬೇಕಾಗತ್ತೆ. ಶಾವಿಗೆ ಒತ್ತೋದಕ್ಕೆ ನಾನಿಲ್ಲಿ ಈ ಚಕ್ಲಿ ಒಳ್ಳು ಅಂತಾರಲ್ಲ ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಈ ಚಕ್ಲಿ ಒಳ್ಳಿಗೆ ಹಾಕ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋ ಮುಂಚೆ ಈ ರೀತಿ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳೋದು ಬೆಸ್ಟು, ನೀಟಾಗಿ ಒತ್ಕೊಳ್ಬಹುದು. ಸೊ ಹಾಗಾಗಿ ಅಕ್ಕಿ ಹಿಟ್ಟು ಉಂಡೆ ಬೇಯಿಸಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿನ ಉಂಡೆನ ಇದ್ರೊಳಗಡೆ ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಶಾವಿಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ನೀಟಾಗಿ ಒತ್ಕೊಂಡ್ರೆ ರೆಡಿ ಆಗುತ್ತೆ ಒತ್ತು ಶಾವಿಗೆ. ನೋಡಿ ಎಷ್ಟು ಉದ್ರುದ್ರಾಗಿ ಬರ್ತಾ ಇದೆ ಶಾವಿಗೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನೀಟಾಗಿ ಮುದ್ದೆ ಮಾಡಿಕೊಂಡ್ರೆ ಇಷ್ಟೇ ಸಖತ್ತಾಗಿ ಒತ್ತು ಶಾವಿಗೆನ ಒತ್ಕೊಳ್ಬಹುದು. ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒತ್ಕೊಳ್ಳಿ. ನೀವೇ ನೋಡಿದ್ರಿ ಅಲ್ವಾ, 3 ಐಟಮ್ ಮಾಡಿದೆ. 3 ಐಟಮ್ ಕೂಡ ತುಂಬ ಕಡಿಮೆ ಸಮಯದಲ್ಲಿ ಆಗೋವಂಥದ್ದು. ಎಳ್ಳು ಪುಡಿಗೂ ಒಂದು 10 ನಿಮಿಷ ಸಾಕು, ಕಾಯಿ ಹಾಲಿಗೂ 10 ನಿಮಿಷ ಸಾಕು ಮಾಡೋದಕ್ಕೆ. ಹಾಗೆ ಈ ಒತ್ತು ಶಾವಿಗೆ ಮಾಡೋದಕ್ಕೂ ಕೂಡ ಒಂದು 10ರಿಂದ 15 ನಿಮಿಷ ಅಷ್ಟೇ ಸಾಕು. ಬಟ್ 3 ಐಟಮ್ನು ಒಂದೇ ಸಲ ಮಾಡೋದ್ರಿಂದ ಒಂದು 40 ನಿಮಿಷ ಅದು ತೊಗೊಂಡ್ಬಿಡುತ್ತೆ. ಆ್ಯಕ್ಚುಲಿ ವರ್ತ್ ಇಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಈ ಒತ್ತು ಶಾವಿಗೆಗೆ ಎಳ್ಳು ಪುಡಿ ಹಾಕ್ಕೊಂಡು ಪಾಯಸ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಮತ್ತು ಈ ಒತ್ತು ಶಾವಿಗೆನ ಚಿಕನ್ ಸಾಂಬಾರಲ್ಲೂ ತಿಂತಾರೆ. ಸೊ ನೀವು ಚಿಕನ್ ಸಾಂಬಾರಲ್ಲೂ ಟ್ರೈ ಮಾಡಿ, ಹಾಗೆ ಈ ರೀತಿ ಎಳ್ಳು ಪುಡಿ ಮತ್ತು ಪಾಯಸ ಜೊತೆಗೂ ಟ್ರೈ ಮಾಡಿ. ನಿಮಗೆ ಯಾವ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಎಷ್ಟೇ ಸತಿ ಯಾವಾಗೇ ತಿಂದ್ರೂ ಒತ್ತು ಶಾವಿಗೆನ ಎಳ್ಳು ಪುಡಿ ಮತ್ತು ಕಾಯಿ ಹಾಲಲ್ಲಿ ತಿನ್ನೋದೇ ನನ್ನ ಫೇವ್ರೇಟ್. ಸೊ ನಿಮಗೂ ಯಾವ್ದು ಇಷ್ಟ ಆಗುತ್ತೆ ಅಂತ ಮರೀದಿರ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ರುಚಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಯಶೋದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.